ಮಹಾವೀರ ಮಹಾದರ್ಶನ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಸೋಪಾನ 10. ಇದ್ದಿತವನ ಮಂದಸ್ಮಿತವು ಸರಸ್ವತಿಯ ಹಾಸದಂತೆ. ಇದ್ದಿತವನ ಮಂದಸ್ಮಿತವೋ ಸರಸ್ವತಿಯ ಹಾಸದಂತೆ. ವರ್ಧಿಸಿರಲ್ಹಾಜಿನ ಶಿಶುವೋ ಚೈತ್ರ ಮಾಸದ ಪುಣ್ಯ ವೃಕ್ಷದೊಲು ಅನತಿ ವೇಳೆಯಲೊಂದು ಶುಭ ಮುಹೂರ್ತದಲ್ಲಿ ಆಹ್ವಾನಿಸಿ ಸಮಸ್ತ ಬಂಧು ಬಾಂಧವರನ್ನು ಇಷ್ಟ ಮಿತ್ರರನ್ನು ಆಮಂತ್ರಿಸಿ ಹಲವು ರಾಜಾದಿರಾಜರನು ಮತ್ತ ಪ್ರಜಾಪ್ರತಿನಿಧಿಗಳನ್ನು ಸಂಪನ್ನಗೊಳಿಸ ಬಯಸಿದನು ದೊರೆ ಸಿದ್ಧಾರ್ಥನು. ಸುತನ ನಾಮಕರಣೋತ್ಸವವನು ಅಂತೆ ಅವನು ಕರೆಸಿ ಕುಲಗುರುವನು ಪದ್ಧತಿಯೊಲು ಕೇಳಿದವರ ಅನುಮತಿಯನು. ಕಾಕತಾಳೀಯವೆಂಬಂತೆ ಸೂಚಿಸಿದರಿಂತೋ ಆ ಕುಲಗುರುವೋ ಆಗಬಹುದು ಪ್ರಭೋ ಶುಭಸ್ಯ ಶೀಘ್ರಂ ಎಂದಹರು. ಹಿರಿಯರು ಮಹಾಭಾಗ್ಯವಂತನಹುದು ಈ ಶಿಶುವೋ ಮೂಡಿದಿದನಂದಿಲೆ ಇವನು ಮಾತೆ ಮಹಾರಾಣಿಯ ಗರ್ಭದಲ್ಲಿ ವೃದ್ಧಿಸಿಹುದು ಧನಧಾನ್ಯ ಸಮೃದ್ಧಿಯು ಅರಮನೆಯಲಿ ಮತ್ತೀ ನಮ್ಮ ರಾಜ್ಯದೆಲ್ಲೆಡೆಯಲಿ ಅಂತೆ ಬಹು ಸೂಕ್ತಬಹುದಿವಗೆ ವರ್ಧಮಾನನೆಂಬ ಅವಿಧಾನವು ಸಹಜದಲ್ಲಿ ಬಳಿಕ ನೆರವೇರಿತು ಶೀಘ್ರದಲ್ಲಿ ಶಿಶುವಿನ ನಾಮಕರಣೋತ್ಸವವು ಹಾರಿಸುತ್ತ ಮುಗಿಲೆತ್ತರಕ್ಕೆ ವೈಭವ ವಿಧಾನವನು ಅಲಂಕರಿಸಿ ಆನಂದಿಸುವಳು ತ್ರಿಶಲಯ ತನ್ನಕ್ಕರೆಯ ಅಲರನ್ನು ಶಿರೋಭೂಷಣ ಪಟ್ಟಹಾರ ಪದಕ ಕೇಯೂರ ಮಧ್ಯ ಬಂಧುರ ಕಟಿಸೂತ್ರ ಮುದ್ರೆ ಕುಂಡಲ ಕರ್ಣಪೂರ ಕಂಕಣ ಮಂಜೀರ ಕಟಕ ಶ್ರೀಗಂಧವಿತ್ಯಾದಿ ಆಭರಣಗಳಿಂದಲೀ ಮುಳುಗೇಳುವರು ಹರ್ಷಾಬ್ದಿಯಲಿ ಆಜಿನ ಬಾಲಕನ ಹೆತ್ತವರು ವೀಕ್ಷಿಸಿ ಸುತನ ಬಾಲಲೀಲೆಗಳನ್ನು ಇದ್ದಿತವನ ಮಂದಸ್ಮಿತವು ಸರಸ್ವತಿಯ ಹಾಸದಂತೆ. ಮಹಾಲಕ್ಷ್ಮಿಯ ಲಾಸ್ಯದಂತೆ ಮತ್ತಾ ಕೀರ್ತಿಲತೆಯ ವಿಕಾಸದಂತೆ ನೋಡುಗರ ಮನವ ಸೂರೆಗೊಳ್ಳುತ್ತೇ. ಅಬ್ಬಬ್ಬ, ಇದನ್ನ ಅಭ್ಯಾಸ ಮಾಡುತ್ತಿರುವವರಿಗೆ, ಇದನ್ನು ಹೇಳುತ್ತಿರುವವರಿಗೆ, ಇದನ್ನ ಕೇಳುತ್ತಿರುವವರಿಗೆ ಮನವೆಲ್ಲ ಸೂರೆಗೊಂಡಿದೆ. ಆ ಜಿನಬಾಲಕನ ಪಾದಾಬ್ಜದಲ್ಲಿ ನಮ್ಮ ಮನ ಶರಣಾಗಿದೆ. ಇದಕ್ಕೆ ಕಾರಣೀಯರು ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು. ಜನ್ಮ ಕಲ್ಯಾಣ ಸಂಪುಟವನ್ನಂತೂ ಅತ್ಯಂತ ಮನೋಜ್ಞವಾಗಿ ಇಲ್ಲಿ ಚಿತ್ರಿಸಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ. ದೇವೇಂದ್ರನ ಅಣತಿಯಂತೆ ಸಿದ್ಧಾರ್ಥ ಆ ಮಗುವಿನ ಜಿನಬಾಲಕನ ನಾಮಕರಣ ಮಹೋತ್ಸವಕ್ಕೆ ಸಿದ್ಧನಾದ. ಹೀಗಿರುವಾಗ ವರ್ಧಿಸಿರಲ್ಹಾ ಜಿನ ಶಿಶುವಾ, ಆ ಜಿನ ಶಿಶು ಹೀಗೆ ವರ್ಧಿಸ್ತಾ ಬಂತಂತೆ. ಅಂದರೆ ಅಭಿವೃದ್ಧಿ ಆಗ್ತಾ ಬಂತು ತನ್ನ ಗಾತ್ರದಲ್ಲಿ ಮತ್ತು ವಯಸ್ಸಿನಲ್ಲಿ. ಆಗ ಅನತಿ ದೂರದಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಆಹ್ವಾನ ಮಾಡ್ತಾನಂತೆ ಮಹಾರಥ. ತನ್ನ ಇಷ್ಟ ಬಂಧು ಮಿತ್ರರನ್ನೆಲ್ಲರನ್ನು ಕೂಡ ರಾಜಾದಿರಾಜರು ಪ್ರಜಾಪ್ರತಿನಿಧಿಗಳೆಲ್ಲರನ್ನು ಕೂಡ ಸಿದ್ಧಾರ್ಥ ದೊರೆ ಕರೀತಾನಂತೆ ನಾಮಕರಣ ಮಹೋತ್ಸವ ಸಮಾರಂಭಕ್ಕೆ.
ಪದ್ಧತಿಯ ಹಾಗೆ ಅವರ ಕುಲಗುರುವನ್ನು ಕೂಡ ಕೇಳ್ತಾನಂತೆ. ಕಾಕತಾಳೀಯ ನೋಡಿ, ಆ ಕುಲಗುರು ಕೂಡ ಆಗಬಹುದು, ಶುಭಸ್ಯ ಶೀಘ್ರಂ. ಆ ಹಿರಿಯರು ಮಹಾಭಾಗ್ಯವಂತನಾದ ಶಿಶು ತಾಯಿಯ ಗರ್ಭದಲ್ಲಿರುವಾಗಲೇ ಈ ದೇಶ ಅಭಿವೃದ್ಧಿಯಾಗಿದೆ, ಧಾನ್ಯ ಸಮೃದ್ಧಿಯಾಗಿದೆ, ಮತ್ತು ಈ ಅರಮನೆ ರಾಜ್ಯದ ಎಲ್ಲೆಡೆ ಕಡೆಯೂ ಕೂಡ ಅದು ಆನಂದ ತಂದಿದೆ. ಅದಕ್ಕೆ ಈ ಮಗುವಿಗೆ ವರ್ಧಮಾನ ಎಂಬ ಹೆಸರಿಡಿ ಎಂದು ಹೇಳುತ್ತಾನಂತೆ. ಹೀಗಿರುವಾಗ ಆ ಶಿಶುವಿನ ನಾಮಕರಣ ಮಹೋತ್ಸವ ಮುಗಿಲು ಮುಟ್ಟುವ ತೀರದಲ್ಲಿ ಆಯಿತಂತೆ. ಜಿನಬಾಲಕನಿಗೆ ವರ್ಧಮಾನ ಎಂಬ ಹೆಸರಿಡಲಾಯಿತು. ಹೀಗಿರುವಾಗ ಆ ತ್ರಿಶಲೆ ಆ ಜಿನಬಾಲಕನಿಗೆ ಪಟ್ಟೆಹಾರ, ಕೇಯೂರ, ಬಂಧುರ, ಕಟಿಸೂತ್ರ ಎಲ್ಲವನ್ನು ಕೂಡ ಹಾಕಿ ತನ್ನ ಆಭರಣಗಳಿಂದ ಮಗುವನ್ನು ಅಲಂಕಾರ ಮಾಡ್ತಾ ಇದ್ದಾಳಂತೆ. ಹೀಗೆ ಅಲಂಕಾರ ಮಾಡ್ತಾ ಮಾಡ್ತಾ ಅವಳು ಹರ್ಷಾಬ್ಧಿಯಲ್ಲಿ ಮುಳುಗು ಹೋಗಿದ್ದಾಳೆ. ಆ ಜಿನಬಾಲಕನ ಹೆತ್ತವರು ಅವನ ಮಗುವಿನ ಬಾಲಲೀಲೆಯನ್ನು ನೋಡಿದಾಗ ಬಹಳ ಆನಂದ ಪಡ್ತಾರೆ ಪ್ರತಿದಿನವೂ. ಆ ಮಗು ಹೇಗಿತ್ತು? ಜಿನಬಾಲಕ ಮಂದಸ್ಮಿತ ಮಂದಾರ, ಆ ಸರಸ್ವತಿಯ ಹಾಸದಂತೆ, ಮಹಾಲಕ್ಷ್ಮಿಯ ಲಾಸ್ಯದಂತೆ, ಮತ್ತ ಕೀರ್ತಿರತಿಯ ವಿಕಾಸದಂತೆ ನೋಡುಗರನ್ನ ಆ ಜಿನಬಾಲಕನು ಆಕರ್ಷಿಸುತ್ತಿದ್ದಾನಂತೆ. ಬಾಲಕ ವರ್ಧಮಾನ. ಅಬ್ಬಾ, ಇದನ್ನು ಕೇಳಿದರೆ ನೋಡಿದ ಹಾಗೆ ಭಾಸವಾಗುತ್ತದೆ. ನಮಸ್ಕಾರ.